ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗಾಗಲೇ ಗಿಲ್ಲಿ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಒಳ್ಳೆ ಒಪಿನಿಯನ್ನು ಇದೆ, ಕೆಟ್ಟ ಒಪಿನಿಯನ್ನು ಇದೆ. ಬಿಗ್ ಬಾಸ್ ಸ್ಪರ್ಧಿಗಳು ಇವನ ಕುರಿತಾಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿರತಕ್ಕಂಥವರು ಸಾಕಷ್ಟು ಜನ ಅವನು ತುಂಬ ಒಳ್ಳೆಯವನು ಅನ್ನೋ ರೀತಿಯಲ್ಲಿ ಯಾರೂ ಕೂಡ ಹೇಳಿಲ್ಲ. ಆದರೆ ಅದು ಒಂದು ತಕ್ಕ ಮಟ್ಟಕ್ಕೆ ಸೀಮಿತವಾಗಿ ಇದ್ದಿರ್ತಕ್ಕಂಥ ವಿಷಯ. ಸೊ ಯಾವುದೇ ವ್ಯಕ್ತಿಗಳು ಅಥವಾ ಯಾವುದೇ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದಾರೆ ಅಂದರೆ ವಿಶೇಷವಾಗಿ ಈ ಸೀಸನಲ್ಲಿ ಸೊ ಗಿಲ್ಲಿ ಜೊತೆ ಬೆರೆತಂಥವರು ತುಂಬ ಕಾಲು ಎಳಿತಾನೆ, ತುಂಬ ಹರ್ಟ್ ಮಾಡ್ತಾನೆ. ಇನ್ನೊಬ್ರಿಗೆ ಅದರಿಂದ ಬೇಜಾರಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ನೇರವಾಗಿ ಹೇಳೋದ್ರಿಂದ ಬೇಜಾರು ಕೂಡ ಆಗುತ್ತೆ. ಸೊ ನೇರವಾಗಿ ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಆ ಒಂದು ಹೊರತುಪಡಿಸಿ ಅದನ್ನು ಮೀರಿಯೂ ಕೂಡ ಒಂದು ಚೌಕಟ್ಟನ್ನ ಮೀರಿ ಇವನು ತುಂಬ ಹರ್ಟ್ ಮಾಡೋ ರೀತಿ ನಡ್ಕೊಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಹೊರಗಡೆ ಬಂದ ನಂತರ ಅವರಿಗೆ ಗಿಲ್ಲಿಯ ಕ್ರೇಜ್ ಹೇಗಿದೆ ಅನ್ನೋದನ್ನು ನೋಡಿ ಒಂದು ಕ್ಷಣ ಶಾಕ್ ಕೂಡ ಆಗಿದ್ದು ಉಂಟು. ಸೊ ಈ ಎಲ್ಲದರ ಪೈಕಿ ಅತಿಯಾಗಿ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಗ್ ಸತೀಶ್ ಅವರು ಅಂತಲೇ ಹೇಳ್ಬೋದು. ಡಾಗ್ ಸತೀಶ್ ಅವರು ಪ್ರತಿಯೊಂದು ಇಂಟರ್ವ್ಯೂ, ಎಲ್ಲರದ್ದು ಇಂಟರ್ವ್ಯೂ ಎಲ್ಲ ಮುಗಿದು ಹೋಗಿದೆ. ಸೊ ಇವರು ಆರಂಭದ ದಿನಗಳಲ್ಲಿ ಅಂದರೆ ಒಂದು 4-5 ವಾರಕ್ಕೇ ಹೊರಗಡೆ ಬಂದರೂ ಕೂಡ ಇಲ್ಲಿಯವರೆಗೂ ಕೂಡ ಇವರ ಇಂಟರ್ವ್ಯೂ ಮುಗಿತಾ ಇಲ್ಲ. ಇವತ್ತಿಗೂ ಕೂಡ ಹೊಸ ಚಾನಲ್ಸ್ಗಳಲ್ಲಿ ಬರ್ತಾ ಇದೆ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆ ವ್ಯಕ್ತಿಯೇ ಹೇಳೋ ಹಾಗೆ ಪ್ರಚಾರದ ಹುಚ್ಚು ಹೆಚ್ಚಾಗಿದೆ. ಸೊ ನನಗೆ ಹೆಸರು ಮಾಡಬೇಕು ಅನ್ನೋ ಹುಚ್ಚು ಹೆಚ್ಚಾಗಿದೆ. ಹಾಗಾಗಿ ಎಲ್ಲ ಮೀಡಿಯಾಗಳಿಗೂ ಅಥವಾ ಈ ವಿಶೇಷವಾಗಿ ಈ ಯೂಟ್ಯೂಬ್ ಡಿಜಿಟಲ್ ಮೀಡಿಯಾಗಳಲ್ಲಿ ತುಂಬ ಇಂಟರ್ವ್ಯೂಗಳನ್ನು ಕೊಡ್ತಾ ಇದ್ದಾರೆ. ಆ ವಿಷಯದಲ್ಲಿ ಹೇಳ್ತಾ ಇರುವಂಥದ್ದು ಗಿಲ್ಲಿ ಒಬ್ಬ ಕಚಡ, ಗಿಲ್ಲಿ ಒಬ್ಬ ನಾಲಾಯಕ, ಗಿಲ್ಲಿ ಒಬ್ಬ ಅವಿವೇಕಿ. ಸೊ ಏನೆಲ್ಲ ಅವನಿಗೆ ಮನಸ್ಸಿಗೆ ಬರುತ್ತೆ, ಏನೆಲ್ಲ ಅವರಿಗೆ ಅನಿಸುತ್ತೋ ಆ ಕುರಿತಾಗಿ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲ ಅಂತ ಹೇಳಲ್ಲ, ಅವರವರ ಒಪಿನಿಯನ್. ಆದರೆ ಅತಿ ಯಾಕೋ ತುಂಬ ಓವರ್ ಆಯಿತು ಅಂತ ಅನಿಸುತ್ತೆ. ಸೊ ಜನಗಳು ಇದ್ರ ಬಗ್ಗೆ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರೋ, ಯಾವ ರೀತಿಯಾಗಿ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಈಗಾಗಲೇ ಸಾಕಷ್ಟು ಟ್ರೋಲ್ಗಳಾಗಿದೆ. ಕೆಟ್ಟದಾಗಿ ಟ್ರೋಲ್ ಮಾಡೋರಿಗೆ ಬಹುಮಾನ ಕೊಡ್ತೀನಿ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಹೇಳುವಂಥದ್ದು. ಸೊ ಮನಸ್ಥಿತಿ ಹೇಗಿದೆಯೋ ಈ ಒಂದು ಡಾಗ್ ಸತೀಶ್ ಅವ್ರದ್ದು ಗೊತ್ತಾಗ್ತಾ ಇಲ್ಲ. ಸೊ ಈ ಕುರಿತಾಗಿ ಅವರು ಹೇಳ್ತಾ ಇರುವಂಥದ್ದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಪ್ರಚಾರದ ಹುಚ್ಚು ಹೆಚ್ಚಾಗಿರಬಹುದೇನೋ ಅಂತ ಅನಿಸುತ್ತೆ. ಗಿಲ್ಲಿ ಬಗ್ಗೆ ಅಂತಲ್ಲ, ಯಾರ ಬಗ್ಗೆ ಮಾತನಾಡಿದರೂ ಕೂಡ ಓಕೆ. ಸೊ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಅದನ್ನು ಲಿಮಿಟೇಷನ್ ಮೀರಿ ಗಿಲ್ಲಿ ವಿಶೇಷವಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಲಿಮಿಟೇಷನ್ ಮೀರ್ತಾ ಇದ್ದಾರೋ, ಹೊರಗಡೆ ಇಂಟರ್ವ್ಯೂ ಅಲ್ಲೂ ಕೂಡ ಈ ಸತೀಶ್ ಅವರು ಕೂಡ ಅಷ್ಟೇ ಲಿಮಿಟೇಷನ್ನ ಮೀರ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಸೊ ಈ ಕುರಿತಾಗಿ ನಿಮಗೆ ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.